ವೇದಿಕೆ ಮೇಲೆ ಕುಂತಿರ್ತಕ್ಕಂಥ ಎಲ್ಲ ಅಧಿಕಾರಿಗಳಿಗೂ ಮತ್ತು ಜೊತೆಗೆ ನಮ್ಮ ಸಂಘಟನೆಯ ಪದಾಧಿಕಾರಿಗಳು, ಜಿಲ್ಲಾಧ್ಯಕ್ಷರಿಗೂ ಮತ್ತು ಜೊತೆಗೆ ತಾಲೂಕಾಧ್ಯಕ್ಷರಿಗೆ ಇನ್ನೊಂದು ಏನಂತಂದರೆ ಎಲ್ಲ ಒಂದು ಕಾರ್ಮಿಕರು ನೀವೇನು ಕಷ್ಟಪಟ್ಟು ಈ ಆಫೀಸನ್ನು ಉದ್ಘಾಟನೆ ಮಾಡಿದರೆ ಇದನ್ನು ನೋಡಿ ನನಗೂ ಭಾಳ ಖುಷಿ ಅನಿಸುತ್ತೆ. ಈ ಗುರುಮಠದ ಭಾಗದಾಗ ಏನಂದರೆ ಇದು ಒಂದು ಗಡಿ ಭಾಗ. ಗೌರ್ಮೆಂಟ್ಗಳಂದರೆ ಆಲ್ಮೋಸ್ಟ್ ಇಲ್ಲಿ ಕನ್ನಡ ಮಾತಾಡೋದು ಒಂದು 50% ಸ್ವಲ್ಪ ಕಡಿಮೆ. ಈ ಭಾಗಕ್ಕೆ ನೀವೊಂದು ಆಫೀಸನ್ನು ಕಾರ್ಮಿಕರಿಗೆ ಏನಾದ್ರು ತೊಂದರೆ ಆದರೂ ಕೂಡ ನಾವು ಮುಂದೆ ನಿಂತು ಕೆಲಸ ಮಾಡ್ತೀವಿ ಅನ್ನೋ ಒಂದು ಭರವಸೆ ಏನು ನಿಟ್ಟಿದ್ದಾರೆ. ಇದೊಂದು ನಾವು ಭಾಳ ಖುಷಿ ಪಟ್ಟದ ವಿಷಯ ಇದು. ಹಂಗಾಗಿ ಇದು ನನ್ನ ಒಂದು ಸಂಘಟನೆ ಅಂತಂದರೆ ನಾನೊಂದು ದಲಿತ ಸಂಘಟನೆಯು ತಾಲೂಕಾಧ್ಯಕ್ಷ ಇದ್ದು, ಈ ಯಾವುದೇ ಸಂಘಟನೆ ಇದ್ರೂ ಕೂಡ ನಾವು ಜನರಿಗೆ ಒಳ್ಳೆ ಕಾರ್ಯಕ್ರಮ ಮೂಡಿಸ್ತಾ ಇದ್ದೀವಿ ಅಂತ ಒಂದು ದೃಷ್ಟಿನಿಂದ ನಮ್ಮ ಬಸವರಾಜ್ ಅವರು ನಮ್ಗೆ ಭಾಳ ಆತ್ಮೀಯರು. ಹಂಗಾಗಿ ಅವರು ಹಣ ನಮಗೂ ಸಹಕಾರ ಬೇಕು, ನಾವು ಒಂದು ಸಂಘಟನೆದು ಆಫೀಸ್ ಮಾಡ್ತಾ ಇದ್ದೀವಿ ಇಲ್ಲಿ ಅಂತ ಕೇಳಿದ ತಕ್ಷಣ ಆಯ್ತಣ್ಣ, ನಾನು 24 ತಾಸು 24/7 ಯಾವಾಗ ಬೇಕಿದ್ರೆ ಕೂಡ ನನಗೆ ಫೋನ್ ಕರೆ ಮಾಡಿರಿ, ನನ್ನ ಕಣ್ಣಿಂದ ಏನು ಹೆಲ್ಪ್ ಬೇಕಾದರೆ ನಾನು ಹೆಲ್ಪ್ ಮಾಡೋಕ್ಕೆ ನಾನು ರೆಡಿ ಇರ್ತೀನಿ. ನನ್ನ ಕಣ್ಣಿಂದ ಏನು ಸಹಾಯ ಬೇಕು ಅದಕ್ಕೆ ನಾನು ಮಾಡೋಕ್ಕೆ ಸಿದ್ಧ ಇರ್ತೀನಿ ಅಂತ ಒಂದು 2 ಮಾತಾಡೋಕ್ಕೆ ಅನುಕೂಲ ಮಾಡಿಕೊಟ್ಟಿದ್ರು. ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಿ